ಉಂಟು ಅಡೆತಡೆ ಇರಲಿ 108. ಮೇಡಮ್, ಹಾಂ ನೋಡಿ, ಈ ಜಿಲ್ಲೆಗೆ ಸಂಬಂಧಪಟ್ಟಿರೋ ಪ್ರತಿಯೊಂದು ತಾಲೂಕು ಹೋಬಳಿದು ಡೀಟೇಲ್ಸ್ ಬೇಕು ನನಗೆ. ಆಯಿತು ಮೇಡಮ್. ಮೇಡಮ್, ನೀವು ಕೇಳಿ ಡೀಟೇಲ್ಸ್ ಎಲ್ಲ ಈ ಫೈಲಲ್ಲಿದೆ ಮೇಡಮ್. ಓಕೆ, ಹೋಗಿ. ಹಾಂ ಮೇಡಮ್. ಅಪ್ಪ, ಸೌಮ್ಯ ಬಂದ್ಯಮ್ಮ? ಆಶೀರ್ವಾದ ಮಾಡಿಪ್ಪ. ಅಂತೂ ನನ್ನ ಮಗಳು ಜಿಲ್ಲಾಧಿಕಾರಿ ಆದ್ಲು. ಓ ಸಾರಿ DC ಮೇಡಮ್. ಅಪ್ಪ, ನಾನು ಜಿಲ್ಲೆಗೆ ಅಧಿಕಾರಿ ಆಗಿರ್ಬೋದು, ಆದ್ರೆ ನನಗೆ ಅಧಿಕಾರಿ ಯಾವಾಗ್ಲೂ ನೀವೇ. ಆಲ್ವೇಸ್ ಯು ಆರ್ ಮೈ ಬಾಸ್. ಸುಮ್ಮನೆ ತಮಾಷೆಗೆ ಹೇಳದ್ನಮ್ಮ. ನಾಳೆಯಿಂದ ನಿಮ್ ವಾಸ ಇಲ್ಲಲ್ಲ. ಯಾಕೆ? ಅಂದ್ರೆ DC ಬಂಗ್ಲೆಲಿ. ನೋಡಮ್ಮ, ನಿನಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಬಂಗ್ಲೆ ಅದು, ನಾವಿರ್ಬಾರ್ದು. ಅದು ಕಾನೂನು ಬಾಹಿರನಮ್ಮ. ಅಪ್ಪ, ತಂಗಿ ಆಗ್ಲಿ ಅಪ್ಪ ಆಗ್ಲಿ ಬಂಗ್ಲೆಲಿರ್ಬಾರ್ದು ಅಂತ ಯಾವ ಕಾನೂನು ಇಲ್ಲ. ಹಾಗೇನಾದ್ರೂ ಇದ್ರೆ ನಾನು ಆ ಬಂಗ್ಲೆ ಬಿಟ್ಟು ನಿಮ್ ಜೊತೆನೆ ಇಲ್ಲೇ ಬಂದಿದ್ಬಿಡ್ತೀನಿ. ನೋಡಪ್ಪ, ಕಾನೂನ್ನ ದುರುಪಯೋಗ ಪಡಿಸ್ಕೊಳ್ಳೋಂಥಳು ನಿನ್ ಮಗಳಲ್ಲ. ಅಕ್ಕ. ಹೇ ಸಂಧ್ಯಾ, ನಿಂದು ಸಹ ವಾಸ ನಾಳೆಯಿಂದ DC ಬಂಗ್ಲೆಲೆ. ಏನಂತೀಯಾ? ಅಪ್ಪ ಓಕೆ ಅಂದ್ರೆ ನನ್ಗೂ ಓಕೆ. ನೀವಿಬ್ರು ಸಂತೋಷವಾಗಿರೋದಾದ್ರೆ ನನಗೂ ಓಕೆ. ಎಕ್ಸ್ಕ್ಯೂಸ್ ಮೀ. ಎಸ್. ನೀವು ಯಾರನ್ನಾರು ಲವ್ ಮಾಡ್ತಾ ಇದ್ದೀರಾ? ಇಲ್ಲ. ಅಯ್ಯೋ ಸೂಪರ್. ನೀವು ನನ್ನ ಲವ್ ಮಾಡ್ತೀರಾ? ಇನ್ನೊಂದ್ಸರಿ ಹೇಳು. ನನ್ನ ಲವ್ ಮಾಡ್ತೀರಾ ಅಂದೆ. ಲವ್ವಾ? ನಿನ್ನ ಎದ್ದಡಿಯ ನನ್ ಮಗನೆ, ನೀನ್ ನೋಡಿದ್ರೆ ಎಲಿಫೆಂಟ್ ನೋಡ್ದಂಗಾಗುತ್ತೆ. ಲವ್ ಮಾಡ್ಬೇಕಂತೆ ಲವ್. ಯಾವ ಸಿನ ಹುಡ್ಗನ ನೀನು? ನೋಡಿದ್ರಳೆ ಅಸಹ್ಯ ಆಗುತ್ತೆ. ಲವ್ ಅಂತೆ ಲವ್ ಮಾಡಕ್ ಬರೀ ಕೆಲ್ಸ ಇಲ್ವಾ ನಿಂಗೆ? ಹುಡ್ಗಿರೋ ಅಂದ್ರೆ ಏನ್ ಬೀದಿಲ್ ಬಿದ್ದಿರೋ ಕಸ ಅನ್ಕೊಂಡ್ಬಿಟ್ಟೇನೋ? ಕಚ್ಚಡ ತರ್ಲೆ ನನ್ ಮಗನೆ. ಇನ್ನೊಂದ್ಸಲಿ ಲವ್ ಗಿವ್ ಅಂತ ಬಂದ್ರೆ ಕಾಲ್ ಮುರ್ದ್ ಕೈ ಕೊಟ್ಬಿಡ್ತೀನಿ. ಪ್ಲೀಸ್, ನೀವು ನನ್ನ ಲವ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆತರ ಬೈಬೇಡಿ. ಏಯ್ ಹೋಗಲ್ಲ, ಹೋಗ. ಥ್ಯಾಂಕ್ ಯು. ಯಾವ್ದೋ ಮೆಂಟ್ಲಿಗಿರ. ಎಕ್ಸ್ಕ್ಯೂಸ್ ಮಿ ಸರ್, ನಿಮ್ಮನೇಲಿ ಯಾರಾದ್ರೂ ಹೆಣ್ಮಕ್ಳಿದಾರಾ? ಹೋಗಲೇ, ಅದನ್ನಾದ್ರೂ ರೆಸ್ಪೆಕ್ಟ್ ಕೊಟ್ಟು ಹೇಳ್ರಿ. ರೆಸ್ಪೆಕ್ಟ್ ಬೇರೆ ಕೇಳು. ಹೋಗ ಡಬ್ಬ ಗಿರಾಕಿ. ಎಕ್ಸ್ಕ್ಯೂಸ್ ಮೀ. ಎಸ್. ನೀವು ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದೀರಾ? ನೋ. ಒಳ್ಳೆ ಚಾನ್ಸ್. ಇವರಾದ್ರೂ ನೀವು ನನ್ನ ಲವ್ ಮಾಡ್ತೀರಾ? ಲವ್ವಾ? ನಿನ್ನ? ಹೌದು, ನೀವು ನನ್ನ ಲವ್ ಮಾಡ್ತೀರಾ ಅಂತ ಕೇಳಿದೆ. ನಾನ್ ನಿನ್ ಲವ್ ಮಾಡ್ಬೇಕಾ? ಹೌದು. ಮದ್ವೆ ಆದ್ಮೇಲೆ ಚೆನ್ನಾಗ್ ಸಾಕ್ತಿಯಾ? ಹೌದೌದು, ನನ್ನನ್ನೇ ಹಿಂಗ್ ಸಾಕೊಂಡಿದೀನಿ. ಆಹಾ, ನಾನ್ ನೋಡ್ರಿ ಹೇಗಿದ್ದೀನಿ. ಹೋಗಲ್ಲ ಡಬ್ಬ ನನ್ ಮಗನೆ. ಲವ್ ಅಂತ ಲವ್ ನೋಡೋಕೊಳ್ಳೆ ಗೇಂಡ ಮೃಗ ತರ ಇದೆಯಾ? ಲವ್ ಮಾಡ್ಬೇಕಂತ ಲವ್. ಹೋಗಲೋ. ಇಲ್ಲ, ನಾನು ಇನ್ಮೇಲೆ ಲವ್ ಗಿವೆಲ್ಲ ಮಾಡಲ್ಲ. ಚೆನ್ನಾಗಿ ಓದ್ತೀನಿ, ಓದಿ ಕೆಲ್ಸಕ್ಕೆ ಸೇರ್ಕೊತೀನಿ, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತೀನಿ. ಈ ಎಜುಕೇಷನ್ ಟೈಮಲ್ಲಿ ಲವ್ ಎಲ್ಲ ಬೇಡ. ಎಜುಕೇಷನ್ ಫಸ್ಟ್, ಲವ್ ಮಿಕ್ಕಿದು ಎಲ್ಲ ನೆಕ್ಸ್ಟ್. ಮೈ ಡಿಯರ್ ಆಫೀಸರ್ಸ್, ಇವತ್ತು ನಮ್ಮ ಆಫೀಸಿಗೆ
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರೋ ಮಾನ್ಯ ಶ್ರೀ ಡಾಕ್ಟರ್ ರವಿ ಸರ್ ಅವರು ನಮ್ಮ ಆಫೀಸಿಗೆ ಬಂದಿದ್ದಾರೆ. ದಯವಿಟ್ಟು ನಾವೆಲ್ಲರೂ ಅವ್ರಿಗೆ ಸ್ವಾಗತ ಕೋರೋಣ. ನಮಸ್ಕಾರ ಸರ್. ನಮಸ್ಕಾರ. ನಾನು ಬಂದಿರೋ ಉದ್ದೇಶ ಏನು ಅಂದ್ರೆ, ನಮ್ಮ ಸರ್ಕಾರದ ವತಿಯಿಂದ ಮಹಿಳಾ ಸಬಲೀಕರಣಕ್ಕೋಸ್ಕರ ಹಲವಾರು ಯೋಜನೆಗಳನ್ನ ಹಮ್ಮಿಕೊಂಡಿದೆ ಸರ್ಕಾರ. ಅದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ನೀಡ್ತಾರೆ. ಮಾನ್ಯ ಸಚಿವರು ಹೇಳಿರೋ ಹಾಗೆ ಮಹಿಳಾ ಸಹಾಯವಾಣಿ ಅಂದ್ರೆ ದೌರ್ಜನ್ಯಕ್ಕೆ ಒಳಗಾಗಿರೋ ಮಹಿಳೆಯರಿಗೆ ಸರ್ಕಾರದ ವತಿಯಿಂದ ಸಕಲ ಸವಲತ್ತುಗಳನ್ನು ನೀಡಿ ಅವ್ರಿಗೆ ರಕ್ಷಣೆ ನೀಡೋದಾಗಿದೆ. ಅಷ್ಟೇ ಅಲ್ಲ, ಮಹಿಳಾ ಪೊಲೀಸ್ ಸ್ವಯಂ ಸೇವಕ ಯೋಜನೆ ಅಂದ್ರೆ ಬಾಲ್ಯ ವಿವಾಹ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯಗಳ ಘಟನೆಗಳನ್ನ ವರದಿ ಮಾಡೋದಾಗಿರುತ್ತೆ. ಶಿ ಬಾಕ್ಸ್ ಪೋರ್ಟಲ್ ಅಂದ್ರೆ ಉದ್ಯೋಗಸ್ಥ ಮಹಿಳೆಯರಿಗಾಗಿ ಸುರಕ್ಷತೆಯನ್ನು ಒದಗಿಸುವ ಯೋಜನೆ ಇದಾಗಿರುತ್ತೆ. ನಾರಿ ಶಕ್ತಿ ಪುರಸ್ಕಾರ ಅಂದ್ರೆ ಸಾಧನೆ ಮಾಡಿರೋ ಮಹಿಳೆಯರನ್ನ ಗುರುತಿಸಿ ಅಂಥವ್ರಿಗೆ ರಾಷ್ಟ್ರಪತಿಯವರಿಂದ ಪ್ರಶಸ್ತಿ ಪ್ರದಾನ ಮಾಡಿಸೋದು. ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಂದ್ರೆ ಬಡತನ ರೇಖೆಗಿಂತಲೂ ಕೆಳಗಿರೋ ಹೆಣ್ಮಕ್ಳಿಗೆ ಸೌದೆ ಒಲೆಯಿಂದ ಮುಕ್ತಗೊಳಿಸಿ ಶುದ್ಧವಾಗಿರೋ ಅನಿಲನ ಒದಗಿಸೋದು. ಡಿಯರ್ ಆಫೀಸರ್ಸ್, ಅಷ್ಟೇ ಅಲ್ಲ, ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟು 23 ವರ್ಷ ಪೂರ್ಣಗೊಳಿಸಿದ ನಂತರ ಹಣವನ್ನು ನೇರವಾಗಿ ಅವರ ಅಕೌಂಟ್ಗೆ ವರ್ಗಾವಣೆ ಮಾಡುವುದು ಸಹ ನಮ್ಮ ಇಲಾಖೆ ಅಡಿಯಲ್ಲಿ ಬರುತ್ತೆ. ಹೌದಾ ಮೇಡಮ್? ಎಸ್ ಸರ್. ಮಹಿಳಾ ಶಕ್ತಿ ಕೇಂದ್ರ ಅಂದ್ರೆ ಗ್ರಾಮೀಣ ಮಹಿಳಾ ಸಬಲೀಕರಣಕ್ಕೋಸ್ಕರ ಉದ್ಯೋಗ, ಆರೋಗ್ಯ, ತಂತ್ರಜ್ಞಾನ, ವೈಜ್ಞಾನಿಕ ಪೌಷ್ಟಿಕತೆಯ ಬಗ್ಗೆ ಅವ್ರಿಗೆಲ್ಲರಿಗೂ ಅರಿವನ್ನ ಮೂಡಿಸೋದು. ಇಷ್ಟೇ ಅಲ್ಲ, ನಿರ್ಭಯ, ಬೇಟಿ ಬಚಾವೋ ಬೇಟಿ ಪಡಾವೋ, ವುಮೆನ್ ವರ್ಕಿಂಗ್ ಹಾಸ್ಟೆಲ್ ಅಂಡ್ ಒನ್ ಸ್ಟಾಪ್ ಸೆಂಟರ್, ಈ ಯೋಜನೆಗಳನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರುವ ಸಲುವಾಗಿ ನಿಮ್ಮ ಸಹಕಾರ ಎಲ್ಲ ಬೇಕು. ಇದು ಸರ್ಕಾರದ ಮುಖ್ಯ ಉದ್ದೇಶ ಆಗಿದೆ. ನಾವೆಲ್ಲ ನಿಮ್ ಜೊತೆ ಇದ್ದು ಸರ್ಕಾರದ ಯೋಜನೆಗಳನ್ನ ಕಾರ್ಯಗತಗೊಳಿಸಲು ಶ್ರಮ ವಹಿಸ್ತೀವಿ ಸರ್. ದಟ್ಸ್ ಗುಡ್. ಎಸ್, ಪ್ರೊಸೀಡ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಶರತ್, ಊಟ ಮಾಡಬಾರೋ? ನನಗೆ ಊಟ ಗೀಟ ಏನು ಬೇಡಮ್ಮ. ಇತ್ತೀಚೆಗೆ ಊಟ ತಿಂಡಿ ಏನು ಸರಿಯಾಗಿ ತಿಂತಾ ಇಲ್ಲ. ಹೇಗಾಗಿದ್ಯಾ ನೋಡು. ಇದಕ್ಕೆಲ್ಲ ಕಾರಣ ನೀನೇ ಕಣೆ. ನಿನಗೆ ದುಡ್ಡಿನ ಮೇಲಿರೋ ದುರಾಸೆ ಇವನಿಗೆ ಈ ಸ್ಥಿತಿಗೆ ತಂದೈತೆ. ಏನ್ ಹೇಳ್ತಿದ್ದೀರಾ ನೀವು? ಇರೋದನ್ನೇ ಹೇಳ್ತಾ ಇದ್ದೀನಿ. ದುಡ್ಡು ದುಡ್ಡು ಅಂತೇಳಿ ಬಂಗಾರದಂತ ಸೊಸೆನ ಮನೆಯಿಂದ ಆಚೆ ತಳ್ಳಿ ಅವಳು ಬಾಳಿಗೆ ಕೊಳ್ಳಿ ಇಟ್ಟೆ ನೀನು. ಈಗ ನಿನ್ನ ಮಗನ್ನ ಕಳ್ಕೊಂತದೀಯ. ನನ್ ಮಗ ಚೆನ್ನಾಗಿರ್ಲಿ, ನೆಮ್ಮದಿಯಾಗಿರ್ಲಿ ಅಂತ ದುಡ್ಡಿಗೆ ಆಸೆ ಪಟ್ಟೆ ಅಷ್ಟೇ ರೀ. ಬರೀ ದುಡ್ಡಿಂದ ನೆಮ್ಮದಿ ಸಿಗುತ್ತನ್ನೋದು ನಿನ್ನ ಭ್ರಮೆ. ಒಳ್ಳೆ ವಿಶ್ವಾಸ, ಸ್ನೇಹ, ಪ್ರೀತಿ, ನಡತೆಯಿಂದ ನೆಮ್ಮದಿ ಸಿಗುತ್ತೆ ವಿನಃ ದುಡ್ಡಿಂದಲ್ಲ ಕಣೆ. ಈಗ್ಲೂ ಕಾಲ ಮಿಂಚಿಲ್ಲ. ನಿನ್ನ ದರಿದ್ರ ಬುದ್ಧಿನ ಬಿಟ್ಟು ಸೋಮೇಳ ಹತ್ರ ಹೋಗಿ ಕ್ಷಮೆ ಕೇಳಿ ಮನೆಗ್ ಕರ್ಕೊಂಡ್ ಬಾ. ಆಗ ಈ ಮನೆ ನಂದ್ಗೋಕ್ಲಾಗ್ತದೆ. ಅರ್ಥ ಆಯ್ತು ರೀ, ನಾನ್ ಮಾಡಿದ ತಪ್ಪು ಅಂತ ಈಗ ಗೊತ್ತಾಯ್ತು. ಶರತ್, ನೀನ್ ಹೇಳ್ತೀನಿ ಕರ್ಕೊಂಬಪ್ಪ. ನಾನು ಯಾವ ಮುಖ ಹೊತ್ಕೊಂಡು ಹೋಗ್ಲಮ್ಮ? ಅವಳು ಸಾಮಾನ್ಯದವಳಲ್ಲ, ಜಿಲ್ಲಾಧಿಕಾರಿ. ಬರೀ ನೋಡೋದಲ್ಲ, ಅವಳು ಆಫೀಸ್ ಹೋಗೋಕ್ಕೂ ನನಗೆ ಯೋಗ್ಯತೆ ಇಲ್ಲಮ್ಮ. ನಾನು ಮಾತ್ರ ಹೋಗಲ್ಲ. ಶರತ್, ನೀವ್ಯಾರು ಹೋಗ್ಬೇಡಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ನಾನು ಹೇಗಾದ್ರೂ ಮಾಡಿ ಒಪ್ಸಿ ನಾನು ಮನೆಗೆ ಕರ್ಕೊಂಡು ಬರ್ತೀನಿ. ನನ್ನ ಸೊಸೆ ಮೇಲೆ ನನಗೆ ನಂಬಿಕೆ ಇದೆ. ಮೇಡಮ್, ನಿಮ್ಮನ್ನು ನೋಡೋದಕ್ಕೆ ಯಾರೋ ಬಂದಿದ್ದಾರೆ. ಕಳಿಸಿ. ಸರಿ ಮೇಡಮ್. ಸೌಮ್ಯ, ಮಾವಯ್ಯ. ನಮಸ್ತೆ ಮಾವಯ್ಯ, ಕೂತ್ಕೊಳ್ಳಿ. ಕೂತ್ಕೊಳ್ಳೋದಲ್ಲಮ್ಮ, ನಿನ್ನೆದುರಿಗೆ ನಿಂತ್ಕೊಳ್ಳೋಕ್ಕೂ ನಮ್ಗೆ ಯೋಗ್ಯತೆ ಇಲ್ಲಮ್ಮ. ಅದೆಲ್ಲ ಇರ್ಲಿ ಮಾವಯ್ಯ, ನೀವು ದೊಡ್ಡೋರು, ಹಾಗೆಲ್ಲ ಮಾತಾಡ್ಬಾರ್ದು. ಕೂತ್ಕೊಳ್ಳಿ. ಈ ನಿನ್ನ ದೊಡ್ಡತನದ ಮುಂದೆ ನಾನು ತುಂಬಾ ಚಿಕ್ಕನಾಗ್ಬಿಟ್ಟಮ್ಮ, ತುಂಬಾ ಚಿಕ್ಕನಾಗ್ಬಿಟ್ಟೆ. ಅದೆಲ್ಲ ಇರ್ಲಿ, ಮೊದಲು ಕೂತ್ಕೊಳ್ಳಿ ನೀವು. ಆಯ್ತಮ್ಮ. ನೀನಿಲ್ದೇನೆ ಶರತ್ತು ತುಂಬಾ ಸೊರಗೋಗ್ಯದನಮ್ಮ. ಅವನ ಸ್ಥಿತಿ ನೋಡ್ತಾ ಇದ್ರೆ ಇರೋ ಒಬ್ಬ ಮಗನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀವೋ ಅಂತ ಭಯ ಆಗ್ತಿದೆ ಅಮ್ಮ. ಅಮ್ಮ ಸೌಮ್ಯ,
ನಾ ಮಾಡಿದ ತಪ್ಪನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಅಲ್ದೆ ಈಗ ನಿಮ್ಮತ್ತೆ ಕೂಡ ಪಶ್ಚಾತ್ತಾಪ ಪಡ್ತಿದ್ದಾಳಮ್ಮ. ಸೌಮ್ಯ ನಮ್ಮ ಮನೆಗೆ ಬಂದ್ರೆ ಸಾಕಂತೇಳಿ ಆಸೆ ಪಡ್ತಿದ್ದಾಳಮ್ಮ. ಅಮ್ಮ ದಯವಿಟ್ಟು ಇಲ್ಲ ಅನ್ಬೇಡ ತಾಯಿ. ನನಗೆ ಸ್ವಲ್ಪ ಟೈಮ್ ಬೇಕು ಮಾವಯ್ಯ. ಶರತ್ಗೆ ಆರೋಗ್ಯದ ಕಡೆ ಗಮನ ಕೊಡಕ್ ಹೇಳಿ. ಹಾಗೆ ನೀವು ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಅಮ್ಮ, ನಾನಿನ್ನು ಬರ್ತೀನಮ್ಮ. ಆದಷ್ಟು ಬೇಗ ಬಾ ತಾಯಿ. ಸರಿ ಆಯ್ತು ಮಾವಯ್ಯ. ನಮಸ್ತೆ. ನಮಸ್ತೆ. ಏನು MLA ಸಾಹೇಬ್ರು ಮನೆ ತನಕ ನನ್ನನ್ನು ಹುಡ್ಕೊಂಡು ಬಂದಿದ್ದೀರಲ್ಲ, ಏನ್ ಸಮಾಚಾರ? ಏನಿಲ್ಲ ಮೇಡಮ್ ಅವರೇ, ನಮ್ಮ ಹುಡುಗ 2 ಕೋಟಿದು ಕೆಲಸ ಮಾಡಿಸಿದ್ನಂತೆ. ಅದೇನೋ ಬಿಲ್ ಆಗಿಲ್ಲಂತೆ, 2 ವರ್ಷ ಆಗೈತಂತೆ. ಅದಕ್ಕೆ ಅವರು ಕೆಲಸ ಮಾಡ್ಬಿಟ್ಟು ಅಲಿತಾ ಇದ್ದೀನಿ ಸರ್, ಬನ್ನಿ DC ಮೇಡಮ್ ಹತ್ರ ಹೋಗೋಣ ಅಂತ ಕರೆದ್ರು. ಅದಕ್ಕೆ ಕರ್ಕೊಂಬಂದಿದ್ದೀನಿ. ಅದೇನ್ ಬಿಲ್ ಅಂತೆ ನೋಡ್ಬಿಡಿ ಮೇಡಮ್. ಆಯ್ತು, ಆದಷ್ಟು ಬೇಗ ನಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿ ನಿಮ್ ಫಂಡನ್ನ ರಿಲೀಸ್ ಮಾಡಿಸ್ಕೊಡ್ತೀನಿ. ಬಹಳ ದಿವಸ ಆಯ್ತು ಮೇಡಮ್ ಇವ್ರು ಕೆಲಸ ಮಾಡಿ. ಆಯ್ತಾಯ್ತು, ಹೇಳಿದ್ನಲ್ಲ, ಖಂಡಿತ. ಆಯ್ತಾಯ್ತು, ಓಕೆ. ಅದೇನ್ ಮೇಡಮ್ ಅವ್ರು ನೋಡ್ಕೊಳ. ಮೇಡಮ್ ಇದೊಂದು ಚಿಕ್ಕ ಕಾಣಿಕೆ ಮೇಡಮ್. ಏನ್ ಕಾಣಿಕೆ? ಅದೇ ಮೇಡಮ್ 2 ವರ್ಷದಿಂದ ಬಿಲ್ ಆಗಿರ್ಲಿಲ್ವಲ್ಲ, ಅದಕ್ಕೆ ಇದು. ದಯವಿಟ್ಟು ತಗೊಳ್ಳಿ ಇದನ್ನ. ಸರಿ ಮೇಡಮ್. ಇನ್ನೊಂದ್ಸಲ ಈ ತರ ಲಂಚ ಎಲ್ಲ ತಗೊಂಡ್ ಬಂದ್ರೆ ನಿಮ್ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ಸಾರಿ ಮೇಡಮ್, ಇನ್ಮೇಲೆ ತಪ್ಪಾಗಲ್ಲ. ಮೇಡಮ್ ಅವರೇನೋ ತುಂಬಾ ಸ್ಟ್ರಿಕ್ಟ್ ಇದ್ದಾರೆ ಅನ್ಸುತ್ತೆ. ಸರಿ ಮೇಡಮ್, ಓಕೆ, ಅದೇನೋ ಅವ್ರ ಕೆಲಸ ಮಾಡ್ಕೊಟ್ಬಿಡಿ. ಆಯ್ತಾಯ್ತು, ಖಂಡಿತವಾಗ್ಲೂ ಓಕೆ, ಮಾಡ್ಕೊಡ್ತೀನಿ. ನಮಸ್ಕಾರ ಮೇಡಮ್. ನಮಸ್ತೆ. ನಿಮ್ಮೆಲ್ರಿಗೂ ಪದ್ಯ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಜೊತೆಗೆ ಒಂದು ಹೋಮ್ವರ್ಕ್ ಕೂಡ ಕೊಟ್ಟಿದ್ದೆ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಪದ್ಯ ಬಾಯ್ಹಾಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೆ ಅಲ್ವಾ? ಎಲ್ಲರೂ ಸರಿಯಾಗಿ ಕಲ್ತ್ಕೊಂಡು ಬಂದಿದ್ದೀರಾ? ಮತ್ತೆ ಹೇಳಿ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ. ನಮಸ್ಕಾರ, ಕೂತ್ಕೊಳ್ಳಿ. ನೋಡಮ್ಮ, ಶಿಕ್ಷಕ ವೃತ್ತಿ ಅನ್ನೋದು ಬಹಳ ಪವಿತ್ರವಾದದ್ದು. ಅದನ್ನ ಯಾವ ರೀತಿ ಮಕ್ಕಳನ್ನ ಅಟ್ರಾಕ್ಟ್ ಮಾಡಬೇಕು, ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ಬೇಕು, ದಿನ ದಿನ ಹೊಸ ವಿಚಾರಗಳು ವಿನಿಮಯ ಆಗ್ಬೇಕು. ಹೆಂಗ್ ನೀನ್ ಬಾಳ್ಬೇಕು ಅಂದ್ರೆ ರಾಮಣ್ಣನ ಮಗಳು ಅಂತ ಹೆಸರು ತಗೋಬೇಕು. ಅದೇ ನನ್ನ ಆಸೆ. ಮುದ್ದಿನ ಮಗಳ ಜೊತೆ ತುಂಬಾ ಡಿಸ್ಕಷನ್ ಅಲ್ಲಿದ್ದೀರಾ? ಏನಿಲ್ಲಮ್ಮ, ಹೊಸದಾಗಿ ಟೀಚರ್ ಆಗಿದ್ದಾಳಲ್ಲ, ಹೇಗೆ ಪಾಠ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅಪ್ಪ, ಆಫೀಸ್ಗೆ ಶರತ್ ತಂದೆ ಬಂದಿದ್ರು. ಬಂದ ತಕ್ಷಣ ಅಮ್ಮ ನನ್ನ ಮುದ್ದಿನ ಸೊಸೆ ನನ್ ಕ್ಷಮಿಸ್ಬಿಡಮ್ಮ ಅಂತ ಕಾಲಿಗೆ ಬಿದ್ದು ಬೇಡ್ಕೊಂಡಿರ್ಬೇಕಲ್ವಾ? ಆಗ್ಲೇ ಪ್ಯೂನ್ನ ಕರ್ಸಿ ಕತ್ತಿಡ್ದು ಆಚೆ ತಳ್ಬೇಕಿತ್ತು. ಹಾಗೆ ಮಾಡ್ದೆ ತಾನೆ? ಹಾಗೆ ಮಾಡ್ಬೇಕು. ಅಂಥವ್ರನ್ನೆಲ್ಲ ಗುಂಡಿ ಕಿಕ್ಕೊಂಡ್ರು ಪಾಪ ಬರಲ್ಲ. ಸಂಧ್ಯಾ, ಸ್ವಲ್ಪ ಸುಮ್ಮನೆ ಇರಮ್ಮ.